ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಸರ್ಕಾರ ಕೂಡಲೇ ಬರಗಾಲ ಘೋಷಿಸಬೇಕು. ಇಲ್ಲದಿದ್ದರೆ ಆಗಸ್ಟ್ 13ರಿಂದ ಆರಂಭವಾಗುವ ವಿಧಾನಮಂಡಲ ಅಧಿವೇಶನ ಸುಗಮವಾಗಿ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಬಿಜೆಪಿ ಬರ ಅಧ್ಯಯನ ತಂಡದೊಂದಿಗೆ ಬೆಳೆಹಾನಿ ಪರಿಶೀಲಿಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 2 ತಿಂಗಳಿಂದ ರೈತರು ಮಳೆಯಿಲ್ಲದೆ ಸಂಕಷ್ಟದಲ್ಲಿದ್ದು ಸರ್ಕಾರ ಇನ್ನು ಬರಗಾಲ ಘೋಷಣೆ ಮಾಡದಿರುವುದು ದುರದೃಷ್ಟಕರ. ಬರಗಾಲ ಘೋಷಣೆ ಮಾಡದೇ ಇದ್ದರೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಪಡೆಯಲು ಸಾಧ್ಯವಿಲ್ಲ. ರಾಜ್ಯ ಸರ್ಕಾರ ಮೊದಲು ಬರ ಘೋಷಿಸಿ ವರದಿ ಸಲ್ಲಿಸಬೇಕು ಎಂದರು. ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಕೇವಲ 19% ಮಾತ್ರ ಬಿತ್ತನೆಯಾಗಿದ್ದು ಉಳಿದ ಪ್ರದೇಶದಲ್ಲಿ ಬಿತ್ತನೆಯೇ ಆಗಿಲ್ಲ. ಅಡಿಕೆ ತೋಟಗಳು ಒಣಗಿ ಹೋಗಿದ್ದರೂ ಸರ್ಕಾರ ಒಂದು ಗಿಡಕ್ಕೆ 16 ರೂಪಾಯಿ ಪರಿಹಾರ ನೀಡುತ್ತಿರುವುದು ಹಾಸ್ಯಾಸ್ಪದ ಎಂದು ಟೀಕಿಸಿದರು. ರಾಜ್ಯ ಸರ್ಕಾರ ರೈತರಿಗಿಂತ ಗ್ಯಾರಂಟಿ ಸಮಿತಿ ಹಾಗೂ ಭಾರತ್ ಜೋಡೋ ಕ್ಲಬ್ಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ರೈತರಿಗೆ ತಕ್ಷಣ ಪರಿಹಾರ ನೀಡಿ ಬರಗಾಲ ಘೋಷಣೆ ಮಾಡಬೇಕು. ಇಲ್ಲದಿದ್ದರೆ ವಿಧಾನಸಭೆಯ ಒಳಗೂ ಹೊರಗೂ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್, ವಿಧಾನ ಪರಿಷತ್ ಸದಸ್ಯ ನವೀನ್ ಕುಮಾರ್, ಶಾಸಕ ಬಿಪಿ ಹರೀಶ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಮೆಳ್ಳೆಕಟ್ಟೆ ನಾಗರಾಜ್, ಶ್ರೀನಿವಾಸ್ ದಾಸ್ಕರಿಯಪ್ಪ, ಚಂದ್ರಶೇಖರ್ ಪೂಜಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರನ್ನು ಕಡೆಗಣಿಸುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಕರ್ನಾಟಕದಲ್ಲಿ ಬರಗಾಲದ ಛಾಯೆ ಮತ್ತು ಬರಗಾಲ ಅಂತ ಕಳೆದ 2 ತಿಂಗಳಿಂದನೂ ಕೂಡ ಮಳೆಗಾಗಿ ರೈತರು ಪೂಜೆ ಪುನಸ್ಕಾರ ಮಾಡ್ತಾ ಇರೋದು ಜಗಜ್ಜಾಹಿರಾತ. ಇಷ್ಟಿದ್ರೂ ಸಹ ರಾಜ್ಯ ಸರ್ಕಾರ ಇದುವರೆಗೂ ಬರಗಾಲ ಅಂತ ಘೋಷಣೆ ಮಾಡಿಲ್ಲ. ಬರಗಾಲ ಅಂತ ಘೋಷಣೆ ಆಗಿಲ್ಲ ಅಂದರೆ ಕೇಂದ್ರ ಸರ್ಕಾರನೂ ಕೂಡ ಸಹಾಯವನ್ನು ಕೊಡೋಕ್ಕೆ ಕಾನೂನಡಿಯಲ್ಲಿ ಅವಕಾಶ ಇಲ್ಲ. ಬರಗಾಲ ಅಂತ ಘೋಷಣೆ ಮಾಡಿಲ್ಲ ಅಂದರೆ ವಿಮಾ ಕಂಪನಿಗಳು ಕೂಡ ಪರಿಹಾರ ಕೊಡಲ್ಲ. ವಿಮಾ ಕಂಪ್ನಿಗಳಿಗೆ ಹಬ್ಬ ಘೋಷಣೆ ಮಾಡಿದ ತಕ್ಷಣ ಅವರು ಹಣ ಬಿಡುಗಡೆ ಮಾಡಬೇಕಾಗ್ತೈತೆ. ಇವತ್ತು ರೈತರು ನಾನು ಹೋಗಿ ಭೇಟಿ ಮಾಡಿದಾಗ ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ಭೇಟಿ ಮಾಡಿದಾಗ ಫಸ್ಟು ಬರ ಅಂತ ಘೋಷಣೆ ಮಾಡಿ ನಮ್ಗೆ ಅಟ್ಲೀಸ್ಟ್ ಆ ಇನ್ಶೂರೆನ್ಸ್ ಹಣ ಆದರೂ ಬರ್ತೈತೆ ಅಂತ, ಬೆಳೆ ವಿಮೆ ಆದರೂ ಬರ್ತೈತೆ. ಅದು ಮಾಡ್ತಾ ಇಲ್ಲ. ಇವತ್ತು ಇಡೀ ಸರ್ಕಾರ ಕಳೆದ 2 ದಿನದಿಂದನೂ ಕೂಡ ಡೆಲ್ಲಿಯಲ್ಲಿದೆ. ಇವತ್ತು ಬರಗಾಲ ಬಂದಿದೆ. ಮಲೆನಾಡು ಪ್ರದೇಶದಲ್ಲಿ 43% ಡೆಫಿಷಿಟ್ ಇದೆ, ಕರಾವಳಿಯಲ್ಲಿ 35% ಇದೆ, ಉತ್ತರ ಒಳನಾಡಿನಲ್ಲಿ 33% ಇದೆ, ದಕ್ಷಿಣ ಒಳನಾಡಲ್ಲಿ 31%. ಇವತ್ತು ಬಿತ್ತನೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿತ್ತನೆ ಆಗಿರುವಂಥದ್ದು 19% ಮಾತ್ರ. ಇನ್ನು 81% ಬಿತ್ತನೆ ಆಗಿಲ್ಲ. ಯಾರೋ ಫಸ್ಟ್ ಬೆಳೆಗೆ ಬಂದಾಗ ಸೂರ್ಯಕಾಂತಿ ಆ ಥರದ್ದೊಂದು ಬಿತ್ತನೆ ಮಾಡಿದರು. ಈಗ ಸೂರ್ಯಕಾಂತಿನೂ 50 ದಿನ ಆಗಿ ಬಿತ್ತನೆ ಆದರೂ ಕೂಡ ಸೂರ್ಯಕಾಂತಿನೂ ಇನ್ನೂ ಹೂನೇ ಬಿಟ್ಟಿಲ್ಲ. ಇನ್ನು ಮಳೆ ಬಂದರೂ ಬಿಡೋ ಪ್ರಶ್ನೆನೇ ಇಲ್ಲ. ಈಗ ನಾನು ಅಡಿಕೆ ತೋಟಕ್ಕೆ ಹೋಗಿದ್ದೆ. ಸುಳಿಯೆಲ್ಲ ಒಣಗೋಗ್ಬಿಟ್ಟಿದೆ, ಗರಿಗಳಂತೂ ಒಣಗಿ ಬಿದ್ದಿದೆ. ಒಂದು ಅಡಿಕೆ ಗಿಡ ಬೆಳಿಬೇಕಾದ್ರೆ ಫಲ ಬರೋಕ್ಕೆ ಒಂದು 5 ವರ್ಷ 10,000 ರೂಪಾಯಿ ಬೇಕು. ಇವಾಗ ರಾಜ್ಯ ಸರ್ಕಾರ ಒಂದು ಅಡಿಕೆ ಗಿಡಕ್ಕೆ 16 ರೂಪಾಯಿ ಕೊಡ್ತಾಯಿದೆ. ಅಂದರೆ ನೀವು ಅಂಗಡಿಗೆ ಹೋಗಿ ಒಂದು ಕ್ಯಾಬರೀಸ್ ಚಾಕ್ಲೇಟ್ ತೊಗೊಂಡ್ರೆ 16 ರೂಪಾಯಿ ಕೊಡಬೇಕು. ಒಂದು ಕ್ಯಾಬರೀಸ್ ಚಾಕ್ಲೇಟ್ಗೆ ಇನ್ನೂ ಜಾಸ್ತಿ ಇದೆ, 5 ಸ್ಟಾರ್ಗೆ ಇನ್ನೂ ಜಾಸ್ತಿ ಇರಬೇಕು. ಇಲ್ಲಿ ರೈತರಿಗೆ 16 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅಂದರೆ ಬೇಜವಾಬ್ದಾರಿ ಈ ಸರ್ಕಾರ. ಒಂದು ರೀತಿ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ. ರಾಜ್ಯದ ಎಲ್ಲ ಜಲಾಶಯಗಳ ನೀರು ಕೂಡ ಖಾಲಿ. ಡಿ ಕೆ ಶಿವಕುಮಾರ್ ಬಂದ ಮೇಲೆ ಏನೋ ಪೂಜೆ ಪುನಸ್ಕಾರ, ಏನು ವಿಭೂತಿ, ನಾಮ, ಟೋಪಿ ಎಲ್ಲ ಆಯಿತು. ಆದರೆ ಬರಗಾಲ ಬಂದ್ಬಿಡ್ತಿದೆ. ಈಗ ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ, ನಮ್ಗೆ 10,000 ರೂಪಾಯಿ ಕೋಟಿ ಕೊಡಿ ಅಂತ. ಯಾವ ಆಧಾರದಲ್ಲಿ ಕೇಳ್ತಾ ಇದ್ದೀರಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾವ ಆಧಾರದಲ್ಲಿ ಕೇಳ್ತೀರಾ? ನೀವು ಇಲ್ಲಿ ಬರಗಾಲ ಅಂತಲೇ ಘೋಷಣೆ ಮಾಡಿಲ್ಲ. ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವರೇ
ಹಣ ಕೊಡೋಕ್ಕೆ ತಯಾರಿಲ್ಲ. ಇನ್ನು ಕೇಂದ್ರ ಸರ್ಕಾರ, ಯಾಕಂದರೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, 4 ಸರಿ ನಾನು ಬರಗಾಲ ಫ್ಲಡ್ಡು ಎಲ್ಲ ನೋಡಿದ್ದೀನಿ. ನಮ್ಮ ಅವಧಿಯಲ್ಲಿ ಬರಗಾಲ ಘೋಷಣೆ ಆಗಿದ್ದು 1 ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ. ರೆಕಾರ್ಡ್ ಕೆಲವು 15 ದಿನದಲ್ಲಿ ಕೊಟ್ಟಿದ್ದೀರಿ, 2 ತಿಂಗಳಲ್ಲಿ ಕೊಟ್ಟಿದ್ದೀರಿ. ಇಲ್ಲಿ ಬರಗಾಲ ಅಂತ ಅನೌನ್ಸ್ ಮಾಡೋಕ್ಕೆ ಮೀನಾವೇಶ. ಯಾಕೆ ಅಂತ ಹೇಳಿದ್ರೆ, ಬರಗಾಲ ಅನೌನ್ಸ್ ಆದ ತಕ್ಷಣ ಹಣ ಬಿಡುಗಡೆ ಮಾಡಬೇಕು ರಾಜ್ಯ ಸರ್ಕಾರ. ಖಜಾನೆ ಖಾಲಿ ಆಗೋಗ್ಬಿಟ್ಟಿದೆ, ದುಡ್ಡಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದರೆ, ನೀವು ಘೋಷಣೆ ಮಾಡಿದ್ರೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ದಾರೆ. ಆ ಕಾರಣದಿಂದ ಇವರು ಇವತ್ತು ಬರ ಘೋಷಣೆ ಮಾಡದೆ ರೈತರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ರೀತಿ ಮಾಡಬೇಕು, ಈ ಆಗ್ರಹವನ್ನು BJP ಮಾಡ್ತೈತೆ. ಅದಕ್ಕೋಸ್ಕರ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ನಮ್ಮ BJPಯ ಮುಖಂಡರುಗಳು ಎಲ್ಲ ಜಿಲ್ಲೆಗಳಿಗೆ ನಾವು ಭೇಟಿ ಮಾಡ್ತಾ ಇದ್ದೀರಿ. ಈ ವರದಿ ತಗೊಂಡು ಮುಂದೆ ಬರುವಂಥ 13ನೇ ತಾರೀಕು ಅಧಿವೇಶನ ಏನು ಪ್ರಾರಂಭ ಆಗ್ತೈತೆ, ಅಲ್ಲಿ ಇದೇ ಮೇಜರ್ ವಿಚಾರ, ಬರ ಘೋಷಣೆ ಮಾಡದಿರೋದ್ರ ಬಗ್ಗೆ ಮತ್ತು ಕಾವೇರಿ ಮತ್ತು ಬೇರೆ ಬೇರೆ ಡ್ಯಾಮ್ಗಳಲ್ಲಿ ನೀರು ಸಂಗ್ರಹಣ ಕಡಿಮೆ ಆಗಿರೋದ್ರ ಬಗ್ಗೆ ಮುಂದೆ ಏನು ಕ್ರಮ ತೆಗೆದುಕೊಳ್ತೀರಾ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ಹೋರಾಟವನ್ನು, ವಿಧಾನಸಭೆ ಒಳಗಡೆ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀರಿ. ಅಧಿವೇಶನ ನಡೆಯೋಕ್ಕೆ ನಾವು ಬಿಡಲ್ಲ. ರೈತರಿಗೆ ಪರಿಹಾರ ಕೊಡಿ, ಬರಗಾಲ ಅಂತ ಘೋಷಣೆ ಮಾಡಿ, ಇಲ್ಲ ಅಂದರೆ ಅಧಿವೇಶನ ನಡೆಯೋಕ್ಕೆ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯೋಕ್ಕೆ ಬಿಡಲ್ಲ ಅನ್ನೋ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಮುಖಾಂತರ ನಾವು ಕಾರ್ಯಕ್ರಮವನ್ನು ನಮ್ಮೆಲ್ಲ ಶಾಸಕರ ಜೊತೆ ಮಾತಾಡಿ ನಾವು ಈ ಒಂದು ಹೋರಾಟವನ್ನು ತೆಗೆದುಕೊಳ್ತಾ ಇದ್ದೀವಿ.